ನಮಸ್ಕಾರ ಸ್ನೇಹಿತರೆ, ಸುಸ್ವಾಗತ ಎಷ್ಟು ಏನು ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KPSC ಲ್ಯಾಂಡ್ ಸರ್ವೇವರ್ RPC ಇದ್ರ ಬಗ್ಗೆ ನಿಮಗೆ ನೋಟಿಸ್ ಬಂದಿದೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ಗಾಯ್ಸ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಕೂಡಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗಾಯ್ಸ್. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಈ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ PDF ಲಿಂಕು ಸಿಗುತ್ತೆ, ಲೈವ್ ಲಿಂಕು, ಜಾಬ್ ಅಲರ್ಟ್ ಲಿಂಕು, ಎಲ್ಲ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಅಲ್ಲಿ ನಿಮಗೆ ಬೇಗ ಸಿಗುತ್ತೆ, ಅಲ್ಲೋಗಿ ತೊಗೊಳ್ಳಿ. ಓಕೆನಾ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಎರಡನೇ ಆಪ್ಷನು ಲ್ಯಾಂಡ್ ಸರ್ವೇವರ್ RPC ಪೋಸ್ಟ್ ಅಂತ ಇದೆಯಲ್ಲ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು. ಗೆಟ್ ಡೀಟೇಲ್ಸ್ ಮೇಲೆ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೈಸ್, KPSC ಲ್ಯಾಂಡ್ ಸರ್ವೇವರ್ RPC ರಿಕ್ವೈರ್ಮೆಂಟ್ 2024 ಅಪ್ಲೈ ಆನ್ಲೈನ್. 264 ಪೋಸ್ಟ್ ಇದೆ ಸರ್ KPSC ಲ್ಯಾಂಡ್ ಸರ್ವೇವರ್ಗೆ. RPC ರಿಕ್ವೈರ್ಮೆಂಟ್ ಆಫ್ ಲ್ಯಾಂಡ್ ಸರ್ವೇವರ್ ಅಂತ ಅಷ್ಟೇ, RPC ಅಂತಂದರೆ. ಓಕೆನಾ ಗೈಸ್, RPC ಅಂದರೆ ಅದು ಲ್ಯಾಂಡ್ ಸರ್ವೇವರ್ ಅಷ್ಟೇ, ಅದು ಮೇನ್ KPSC ಎಕ್ಸಾಮ್ ನೇಮು. ಓಕೆನಾ ಗೈಸ್, ಅದು RPC ಅಂತ ಕೊಟ್ಟಿದ್ದಾರೆ, ಬೇರೆ ಅಷ್ಟೇ. ಜನರಲ್ ಕ್ಯಾಂಡಿಡೇಟ್ಸವ್ರಿಗೆ 600 ರೂಪಾಯಿ ಇರುತ್ತೆ ನೋಡಿ. ಕ್ಯಾಟಗರಿ 2A 2B 3A 3B ಅವರಿಗೆ 300 ಇರುತ್ತೆ. EX ಸರ್ವಿಸ್ ಮ್ಯಾನ್ ಅವ್ರಿಗೆ ಅಂದರೆ ಆರ್ಮಿ ರಿಟೈರ್ಮೆಂಟ್ ಅವ್ರಿಗೆ 50 ರೂಪೀಸ್ ಇರುತ್ತೆ, 50 ರೂಪಾಯಿ. SC ST ಕ್ಯಾಟಗರಿ 1 PWD ಕ್ಯಾಂಡಿಡೇಟ್ಸ್ಗೆ ನಿಲ್, ಅಂದರೆ ಅವ್ರಿಗೆ ಫೀಸ್ ಇರಲ್ಲ. ಪೇಮೆಂಟ್ ಮೋಡ್ ಥ್ರೂ ಆನ್ಲೈನ್. ನಿಮಗೆ ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ಆನ್ಲೈನು 11/3/2024ಗೆ ನಿಮ್ಗೆ ಅಪ್ಲೈ ಆನ್ಲೈನ್ ಆಗೋದು. ಪೇಮೆಂಟ್ ಫೀಸು ಲಾಸ್ಟ್ ಡೇಟು 10/4/2024. ಅಂದರೆ ಮಾರ್ಚ್ ತಿಂಗಳು 11ನೇ ತಾರೀಕಿಂದ, ಈ ತಿಂಗಳು 11ನೇ ತಾರೀಕಿಂದ ಸ್ಟಾರ್ಟ್ ಆದರೆ ಏಪ್ರಿಲ್ 10ನೇ ತಾರೀಕೊಳಗೆ ನಿಮ್ಗೆ ಕ್ಲೋಸ್ ಆಗುತ್ತೆ. ನಿಮಗೆ ಕನ್ನಡ ಲ್ಯಾಂಗ್ವೇಜು ಟೆಸ್ಟ್ ಯಾವಾಗ ಅಂದರೆ 27ನೇ ತಾರೀಕು 7ನೇ ತಿಂಗಳು 2024, ಅಂದರೆ ಜುಲೈ ತಿಂಗಳು ಬರುತ್ತೆ. ಜುಲೈ ತಿಂಗಳು 20ನೇ ತಾರೀಕು ನಿಮಗೆ ಕನ್ನಡ ಎಕ್ಸಾಮ್. ಕನ್ನಡದಲ್ಲಿ ಬರೆಯೋರು ನೀವು 20ನೇ ತಾರೀಕು ಬರೀಬೇಕಾಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಟೆಂಟೇಟಿವ್ 21 ತಾರೀಕು ಜುಲೈ ತಿಂಗಳಲ್ಲಿ ಇರುತ್ತೆ. ನಿಮಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್ ಇರುತ್ತೆ. 2A 2B 3A 3B ಅವರಿಗೆ 38 ಇಯರ್ಸ್ ಇರುತ್ತೆ. ಜನರಲ್ ಕ್ಯಾಂಡಿಡೇಟ್ಸು 35, 2A 2B 3A 3B ಅವರಿಗೆ 38 ಇಯರ್ಸ್ ಇರುತ್ತೆ. SC ST ಕ್ಯಾಟಗರಿ 1 ಅವ್ರಿಗೆ 40 ಇಯರ್ಸ್ ಇರುತ್ತೆ. ನಿಮಗೆ ಕ್ವಾಲಿಫಿಕೇಷನ್ ಬಂದು 12th ಕ್ಲಾಸು, ITA ಡಿಪ್ಲೊಮಾ ಮಾಡಿರೋರು, ಹಾಗೂ ಸಿವಿಲ್ ಇಂಜಿನಿಯರ್ ಅವರು, ಮತ್ತು BTech BE ಎನಿ1 ಕೋರ್ಸಸ್ ಮಾಡಿರೋರು ಅಪ್ಲೈ ಮಾಡ್ಬೋದು. ನಿಮಗೆ 264 ಟೋಟಲ್ ಪೋಸ್ಟು 264 ಇರುತ್ತೆ. ನಿಮಗೆ ಅಪ್ಲೈ ಆನ್ಲೈನು ನೀವು ಅವೈಲೇಬಲ್ ಆಗೋದು 11 ಇಲ್ಲ 12ಗೆ. ನಿಮಗೆ 11ನೇ ತಾರೀಕಿಲ್ಲ 12ನೇ ತಾರೀಕು ನಿಮಗೆ ಅಪ್ಲೈ ಆನ್ಲೈನ್ ಸಿಗುತ್ತೆ. ಬನ್ನಿ ಗೈಸ್, ನೋಟಿಫಿಕೇಷನ್ ಇದೆ, ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಅದೇ ಪೋಸ್ಟ್ ಎಲ್ಲ ಹೇಳಿದ್ದೆ ನಾನು ನಿಮಗೆ. ಭೂಮಾಪಕರು ಹುದ್ದೆಗಳು ಟೋಟಲ್ ಸಂಖ್ಯೆ ನಿಮಗೆ 264.
ನಿಮಗೆ ವೇತನ ಶ್ರೇಣಿ ಎಷ್ಟಿದೆ ಅಂತಂದರೆ ಇಷ್ಟಿದೆ ನೋಡಿ, 23,500ರಿಂದ 47,650 ರೂಪಾಯಿ ನಿಮಗೆ ವೇತನ ಶ್ರೇಣಿ ಇರುತ್ತೆ. ಮಾಮೂಲಿ ಅರ್ಜಿ ಸಲ್ಲಿಕೆ 11ನೇ ತಾರೀಕಿಂದ ಹೇಳಿದೆ, ಕೊನೆಯ ದಿನಾಂಕ 10. ಕನ್ನಡ ಭಾಷಾ ಪರೀಕ್ಷೆ 20ನೇ ತಾರೀಕು, ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡದ್ದು 20ನೇ ತಾರೀಕು ಇರುತ್ತೆ, ಸ್ಪರ್ಧಾತ್ಮಕದ್ದು 21ನೇ ತಾರೀಕು ಇರುತ್ತೆ ನಿಮಗೆ. ಮಾಮೂಲಿ ಶೈಕ್ಷಣಿಕ ವಿದ್ಯಾರ್ಥಿ ಹೇಳಿದೆ, 12ನೇ ತರಗತಿಯವರು ಮತ್ತು ಬಿ ಟೆಕ್ ಸಿವಿಲ್ ಇಂಜಿನಿಯರು ITI ಡಿಪ್ಲೊಮಾ ಮಾಡಿರೋರು ಅಪ್ಲೈ ಮಾಡ್ಬೋದು. ನಿಮಗೆ ಅರ್ಜಿ ಆನ್ಲೈನ್ ಯಾವ ಥರ, ನಿಮಗೆ ಒಂದು ಭಾವಚಿತ್ರ ಇರಬೇಕಾಗತ್ತೆ, ನಿಮ್ಮದು ಸಹಿ ಒಂದು ಫೋಟೋ ಕಾಪಿ ಇರುತ್ತೆ, ಹಾಗೂ ವಿದ್ಯಾರ್ಥಿ ಹಾಗೂ ಕೋರಿದ ಮೀಸಲಾತಿ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಇಲ್ಲ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPIಯಲ್ಲಿ ನೀವು ಫೀಸ್ನ ಕಟ್ಟಬೇಕಾಗತ್ತೆ. ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಮುಂಚೆ ನೀವೇನಾರು KPSC ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಕೊಳ್ಬೋದು, ಏನಿಲ್ಲ. ನಿಮಗೆ PDF ಲಿಂಕು ಕೂಡ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಡೈರೆಕ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಏನಿಲ್ಲ. ನೋಟಿಫಿಕೇಶನ್ ನೋಡ್ಕೊಳ್ಳಿ ಒಂದ್ಸತಿ. ನಿಮಗೆ ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ ಗೈಸ್, ಬನ್ನಿ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ 200 ಮಾರ್ಕ್ಸು 2 ಗಂಟೆಗಳು. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ 200 ಮಾರ್ಕ್ಸು 2 ಗಂಟೆಗಳು ಇರುತ್ತೆ. ಪತ್ರಿಕೆ 2 ಪೇಪರ್ ಇರುತ್ತೆ ನಿಮಗೆ. ಸಾಮಾನ್ಯ ಪತ್ರಿಕೆ 1 ಪೇಪರ್ ಇರುತ್ತೆ, ನಿರ್ದಿಷ್ಟ ಪತ್ರಿಕೆ ಅಂತ 2 ಪೇಪರ್ ಇರುತ್ತೆ. ಇಲ್ಲಿದೆ ನೋಡಿ, ಇಷ್ಟೊಳಗಿದೆ ನೋಡಿ, 2 ಪೇಪರ್ ಇರುತ್ತೆ ನಿಮಗೆ ಅಷ್ಟು. ಏಜ್ ಲಿಮಿಟ್ ಹೇಳಿದ್ದೆ ನಿಮಗೆ, ಕನಿಷ್ಠ 18 ವರ್ಷ, ವಯೋಮಿತಿ ಸಾಮಾನ್ಯ ಅವ್ರಿಗೆ 35, 2A 2B ಅವ್ರಿಗೆ 38, ಮಾಮೂಲಿ ST ಅವರಿಗೆ 40 ವರ್ಷ ಅಂತ ಹೇಳಿದ್ದೀನಿ, ಸ್ಟಾರ್ಟಿಂಗ್ ಹೇಳಿದೆ. PDF ಒಂದ್ಸತಿ ನೋಡ್ಕೊಳ್ಳಿ ಗೈಸ್, ಫುಲ್ ಡೀಟೇಲಾಗಿ ಓದ್ಕೊಳ್ಳಿ. ಹೇಳಿ ಈ ಕೂಡಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. KPSC ಅವರು PDF ಒಂದ್ಸತಿ ಫುಲ್ ಡೀಟೇಲಾಗಿ ಓದ್ಕೊಳ್ಳಿ, ಅಂದರೆ ಫುಲ್ ಎಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಈ ಕೂಡಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಡೈರೆಕ್ಟ್ ಲಿಂಕು ಮತ್ತು PDF ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ದಯವಿಟ್ಟು ಅಲ್ಲಿ ಹೋಗಿ ತೊಗೊಳ್ಳಿ. ನಿಮ್ಮ PDF ಅಲ್ಲೇ ಸಿಗುತ್ತೆ, ಡೈರೆಕ್ಟ್ ಲಿಂಕು ಅಲ್ಲೇ ಸಿಗುತ್ತೆ ನಿಮಗೆ. ಇದು ಅಪ್ಲೈ ಆನ್ಲೈನು 11 ಅಂದರೆ 11ನೇ ತಾರೀಕು ನಿಮಗೆ ಅಪ್ಲೈ ಸ್ಟಾರ್ಟ್ ಆಗೋದು. ಅವತ್ತು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಗೈಸ್. ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ ಗೈಸ್. ಇಲ್ಲಿಗೆ ಮುಕ್ತಾಯ.